ಮನುಷ್ಯನಿಗೆ ಸಂಘ ಕಟ್ಟುವ ಹಕ್ಕು, ಅವರು ಜೀವಿಸುವ ಹಕ್ಕು, ಅವ್ರು ಯಾವುದರಲ್ಲಿ ಆದರೂ ಏನಾದರೂ ಹೋಗುವ ಹಕ್ಕು, ಎಲ್ಲ ಹಕ್ಕುಗಳನ್ನು ಸಂವಿಧಾನದಲ್ಲೇ ಕೊಟ್ಟಿದೆ. ಕೇಳಿ ಹೇಳ್ತೀನಿ. ಜನರಿಂದ ಹಣ ವಸೂಲಿ ಮಾಡ್ತಿರಲ್ಲ, ನೀವು ದಲ್ಲಾಳಿಗಳು. ಮಾನಸಯ್ಯ ದಲ್ಲಾಳಿ, ಮಾನಸಯ್ಯನ ಸಹಚರರು ನಮ್ಮ ವಿರುದ್ಧ ಹೇಳಿಕೆ ಕೊಟ್ಟವರು ನಂಬರ್ 2 ದಲ್ಲಾಳಿಗಳು. ಕಾರ್ಮಿಕರನ್ನ ಬಿಟ್ಟು, ಸ್ಟೇಷನ್ ಬಿಟ್ಟು ಒಬ್ಬ ಕಾಂಟ್ರಾಕ್ಟರ್ ತಮ್ಮ ಮನೆಗೆ ಕರೆಸ್ಕೊಂಡು ಡೀಲ್ ಕುದಿಸ್ಕೊಳ್ಳೋದು ದಲ್ಲಾಳಿತನ. ಇದು ದಲ್ಲಾಳಿತನ ಅಂತ ಹೇಳ್ತೀವಿ. ನಿಮ್ಮ ಜೊತೆಗೆ 23 ವರ್ಷ ಬಾಳ್ವೆ ಮಾಡಿದ್ದು ನಿಮ್ಮ ಮನಸ್ಥಿತಿ, ನಿಮ್ಮ ಒಂದು ತುಳಿತಕ್ಕಂಥ ಮನೋಭಾವ, ನೀವು ನಮ್ಮನ್ನು ಬೆಳೆಸಿಲ್ಲ. ನೀವು ನಮ್ಮ ಗುರುನಲ್ಲ. ಯಾರು ಕಮ್ಯುನಿಸ್ಟ್ ಪಾರ್ಟಿಯಲ್ಲಿ ಯಾರು ಗುರುಗಳು ಇರೋದಿಲ್ಲ. ಅದನ್ನು ಅರ್ಥ ಮಾಡ್ಕೋಬೇಕು. ಅವರು BJP ಅವ್ರನ್ನ ಮ್ಯಾನೇಜ್ ಮಾಡ್ತೀರಿ, ಕಾಂಗ್ರೆಸ್ನವ್ರು ಮ್ಯಾನೇಜ್ ಮಾಡ್ತೀರಿ. ಮೊನ್ನೆ ಬೋಸರಾಜ ಪರವಾಗಿ ಮಾತಾಡಿದ್ರಿ, ಮೊನ್ನೆ ಮತ್ತೆ ವಿರುದ್ಧವಾಗಿ ಮಾತಾಡಿದ್ರಿ. ನಮ್ಮ ಮಾತು ಕೃತಿ ಎರಡು ಒಂದೇ ಇರೋದು ನಾಗಲಿಂಗ ಸ್ವಾಮಿ. ಮಾತು ಮತ್ತು ಕೃತಿಯ ವಿರುದ್ಧ ಇರೋದು ಮಾನಸಯ್ಯನವರು. ನೀವು 100 ಮಂದಿನ ಕಳಿಸಿ, ಮಾನಸಯ್ಯವರೇ ನೀವು ಬನ್ನಿ, ನಿಮ್ಮ ಸಹಚರರು ಬರಲಿ, ನಿಮ್ಮ ವಿರುದ್ಧ ನಾಗಲಿಂಗ ಸ್ವಾಮಿ ಒಬ್ಬತ್ತನೇ ಉತ್ತರ ಕೊಡ್ತೀನಿ. ನೀವು 100 ಮಂದಿನ ಕಳಿಸಿ, ಮಾನಸಯ್ಯವರೇ ನೀವು ಬನ್ನಿ, ನಿಮ್ಮ ಸಹಚರರು ಬರಲಿ, ನಿಮ್ಮ ವಿರುದ್ಧ ನಾಗಲಿಂಗ ಸ್ವಾಮಿ ಒಬ್ಬತ್ತನೇ ಉತ್ತರ ಕೊಡ್ತೀನಿ. ಆ ವಿಡಿಯೋನ ಕೇಳಿ ನಮ್ಮ ಬಗ್ಗೆ ಮಾತಾಡಿದಕ್ಕೆ ನಾವು ಮಾತಾಡಿದ್ದು ಇಷ್ಟೇ. ನಮ್ಮದು ಪ್ರತಿಕ್ರಿಯೆ ಇತ್ತು. ಅಧಿಕಾರಿಗಳಲ್ಲಿ ದುಡ್ಡಿಸ್ಕೊಂಡು ಬಂದು ಪತ್ರಿಕಾಗೋಷ್ಠಿ ಮಾಡುವಷ್ಟು ದರಿದ್ರ ಪರಿಸ್ಥಿತಿ ನಮ್ಮ ಕಾರ್ಮಿಕ ಸಂಘಕ್ಕಿಲ್ಲ, ನನಗಿಲ್ಲ. ನಾನು ಹೇಳ್ತಾ ಇದ್ದೀನಿ, ಮಾನಸಯ್ಯವರೇ, ನೀವು ದಲ್ಲಾಳಿಗಳ ಫ್ಯಾಕ್ಟ್ರಿಗೆ ಮಾಲೀಕರು ಮಾನಸಯ್ಯನವರೇ. 698 ಜನ, 748ರಲ್ಲಿ 50 ಜನ ಬಿಟ್ಟರೆ 698 ಜನ. ನೀವು ಅದನ್ನು ಸಾಬೀತುಪಡಿಸಿ. ನಾವು 50 ಕ್ರಾಸ್ ಮಾಡಿ ಬಂದಿದ್ದೀವಿ. ತುಂಗಭದ್ರ ಕಾರ್ಮಿಕರ ಚರ್ಚೆಗೆ 2013ರಲ್ಲಿ ನೀವೇ ಹೇಳ್ದಂಗೆ ಮಾನಸಯ್ಯವರೇ, 2013ರಿಂದ ನೀವೇನೇನು ಮಾಡಿದ್ರಿ ಅಂತ ನೀವು ಹೇಳಿ. 2021ರಿಂದ ಇಲ್ಲಿವರೆಗೂ ನಾವೇನು ಮಾಡಿದ್ದೀವಿ ಅಂತ ನಾವು ಹೇಳ್ತೀವಿ. ಅದಕ್ಕೆ ನಾವು ತೀನ್ಕಂದಿಲ್ನಾಗ, ರಾಯಚೂರು ತೀನ್ಕಂದಿಲಲ್ಲಿ ನಾವು ವೇದಿಕೆಯನ್ನು ರೆಡಿ ಮಾಡ್ತೀವಿ. ಪತ್ರಿಕಾಗೋಷ್ಠಿ ಆರಂಭ ಮಾಡೋದಕ್ಕೂ ಮುಂಚೆ ಒಂದು ನಮ್ಮ ಮೇಲೆ ಅವರು ಇದು ಮಾಡಿರ್ತಕ್ಕಂಥ ನಮ್ಮ ಸಂಘದ ಬಗ್ಗೆ, ನಮ್ಮ ಬಗ್ಗೆ ಹಗುರವಾಗಿ ಮಾತಾಡಿದಂಥ ಒಂದು ವಿಡಿಯೋನ ತಮ್ಮ ಮುಂದೆ ಪ್ಲೇ ಮಾಡ್ತೀನಿ. ಇನ್ನು ಭಾಳ ಮಾತಾಡಿದ್ದಾರೆ ಇಲ್ಲಿ. ಈ ಒಂದು ಇದು ನಮ್ಮ ಸಂಘಟನೆ ಬಗ್ಗೆ, ನಮ್ಮ ಒಂದು ಪದಾಧಿಕಾರಿಗಳ ಬಗ್ಗೆ ಮಾನಸಯ್ಯನವರು ಮಾತಾಡಿದ್ದನ್ನು ನಾವು ವಿರೋಧಿಸಿ, ಅದನ್ನು ಖಂಡಿಸಿ ನಾವು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೀವಿ. ತುಂಗಭದ್ರಾ ನೀರಾವರಿ ಕಾರ್ಮಿಕ ಸಂಘಟನೆ ಯರಮರ್ಸನಿಂದ ಹಿಡಿದು ಮುನಿರಾಬಾದ್ವರೆಗೂ ಕಾರ್ಮಿಕರ ಸಮಸ್ಯೆಗಳು ಸಾಕಷ್ಟಿದ್ದಾವೆ. ಕಾರ್ಮಿಕರ ಸಮಸ್ಯೆಗಳ ಪರಿಹಾರಕ್ಕಾಗಿ ಅವರು ಸಂಘ ಕಟ್ಟಿ ಹೋರಾಟ ಮಾಡಿದ್ದಾರೆ. ನಾವು ನಮ್ಮ ಒಂದು ಸಂಘದ ನಿಯಮಗಳ ಪ್ರಕಾರ, ಸಂಘದ ಸಭೆಗಳ ನಿರ್ಧಾರಗಳ ಪ್ರಕಾರ, ನಮ್ಮ ಒಂದು ಸಂಘದ ಪದ್ಧತಿ ಪ್ರಕಾರ ನಾವು ಕೂಡ ಹೋರಾಟನ ಮಾಡ್ತಾ ನಮ್ಮ ಕಾರ್ಮಿಕರಿಗೆ ಹೋರಾಟ ಅಂದರೆ ರೋಡ್ಗಿಳಿದು ಹೋರಾಟ ಮಾಡಿದ್ರೆ ದೊಡ್ಡ ಹೋರಾಟ ಮಾಡೋದಲ್ಲ, ಕಾನೂನು ಹೋರಾಟ ಆಗಿರ್ಬೋದು. ಪತ್ರಗಳು ಕೊಡೋದ್ರ ಮೂಲಕ ಕಾರ್ಮಿಕರಿಗೆ ಜಾಸ್ತಿ ಪತ್ರ ವ್ಯವಹಾರಗಳ ಮೂಲಕನೇ ಭಾಳಷ್ಟು ಸಮಸ್ಯೆಗಳು ಬಗೆಹರಿತಾವೆ. ಅಂಥ ಸಮಸ್ಯೆಗಳನ್ನು ನಾವು 4 ವರ್ಷದಿಂದ ನಮ್ಮ ಸಂಘಟನೆ ವತಿಯಿಂದ ಕಾರ್ಮಿಕರಿಗೆ ನಮ್ಮ ಸಂಘದ ವತಿಯಿಂದ ಎಷ್ಟು ಮಾಡಬೇಕು ಅಷ್ಟು ನಾವು ಮಾಡ್ಕೊಂಡು ಬಂದಿದ್ದೀವಿ. ಆದರೆ ಮಾನಸಯ್ಯನವರು ಇಂದಿನಿಂದಲೂ ನಾವು ಯಾವತ್ತು ಸಂಘಟನೆ ಮಾಡಿದ್ದೀವಿ ಅವತ್ತಿನಿಂದಲೂ ಅವರು ನಮ್ಮ ಸಂಘದ ಬಗ್ಗೆ ಅವರ ಸಭೆಯಲ್ಲಿ ಕೆಟ್ಟದಾಗಿ ಮಾತಾಡುವಂಥದ್ದು, ಅವರು ವಾಟ್ಸಪ್ ಮೆಸೇಜ್ಗಳಲ್ಲಿ ಕೂಡ ನಮ್ಮ ಬಗ್ಗೆ ಕೆಟ್ಟದಾಗಿ
ಮಾತಾಡ್ತಕ್ಕಂಥದ್ದು ಮಾಡ್ತಾಯಿದ್ರು. ಆದರೆ ಅದು ನಮಗೆ ನಮಗೆ ಬೇಕಿರಲಿಲ್ಲ ವಿಚಾರ ಅದು ಯಾಕಂದ್ರೆ ಅವ್ರ ಮೆಸೇಜ್ಗಳು, ಅವರು ಗ್ರೂಪ್ಗಳು, ಅವ್ರ ಸಭೆಗಳು ನಮಗೆ ಬೇಕಾಗಿರಲಿಲ್ಲ. ಆದರೆ ಮೈಕ್ನಾಗ ಮಾತಾಡೋದಲ್ಲ, ನಮ್ಮ ವಿರುದ್ಧ ಮೈಕ್ನಾಗ ಮಾತಾಡೋದಲ್ಲ, ಅದನ್ನು ನಾವು ಖಂಡಿಸಿದ್ದೀವಿ, ನಾವು ಅದನ್ನು ವಿರೋಧಿಸಿದ್ದೀವಿ, ಇವತ್ತು ವಿರೋಧಿಸ್ತಿದ್ದೀವಿ, ಮುಂದೇನೂ ವಿರೋಧಿಸ್ತಿದ್ದೀವಿ. ನಾವು ಅವರಿಗೆ ಕೇಳಿದ್ದು ನಮ್ಮ ಸಂಘದ ಬಗ್ಗೆ ಮಾತಾಡಿದರೆ ಎಚ್ಚರಿಕೆ ಅಂತ ಹೇಳಿದ್ದೀವಿ, ನಾವು ಮಾತಾಡಬಾರ್ದಂತ ಎಚ್ಚರಿಕೆಯನ್ನು ಕೊಟ್ಟಿವಿ. ಆದರೆ ನಿನ್ನೆ ಮೊನ್ನೆ ಅವರು ಸಹಚರರು ಪತ್ರಿಕಾಗೋಷ್ಠಿ ಮಾಡಿ ಅವರಿಗೆ ಒಂದು ಪ್ರೆಸ್ ನೋಟ್ ಬರೆದು ಕೊಟ್ಟಿರ್ತಕ್ಕಂಥ ಮಾನಸಯ್ಯನವರು ಮತ್ತೆ ಇದನ್ನು ಬೆಳೆಸೋದಕ್ಕೆ, ಇದು ಮಾಡೋದಕ್ಕೆ, ಪೋಷಿಸೋದಕ್ಕೆ ಅವರೇ ಕಾರಣ ಆಗ್ಯಾರ. ಇವತ್ತು ನಾವು ನಮ್ಮ ಬಗ್ಗೆ ಮಾತಾಡಿದರೆ ನಮ್ಮ ಬಗ್ಗೆ ಮಾತಾಡಬೇಡ ಅಂತ ಹೇಳಿ ಕೊಟ್ಟಿವಿ. ಅಷ್ಟಕ್ಕೆ ಅವರು ಮಾತಾಡಿದ ತಪ್ಪಂತಲೇ ಹೇಳ್ಬೇಕು, ಸರಿ ಅಂತಲೇ ಹೇಳ್ಬೇಕು. ಇಲ್ಲ ಅದಕ್ಕೂ ಮುಂದುವರೆದ ಭಾಗವಾಗಿ ಅವರು ಮಾತಾಡಿದ್ದು ನಾವು ಜಿಲ್ಲಾಧಿಕಾರಿಗಳಿಗೆ ಕೊಟ್ಟ ಪತ್ರದ ಬಗ್ಗೆ, ನಾವು ಜಿಲ್ಲಾಧಿಕಾರಿಗಳಿಗೆ ಏನಂತ ಕೊಟ್ಟಿವಿ ಪತ್ರದ ಬಗ್ಗೆ, ಏನಾದರೂ ಬೇರೆ ತುಂಗಭದ್ರ ಇನ್ನೊಂದು ಸಂಘಟನೆ ಅವ್ರ ಹೆಸರು ಇಟ್ಟಿದ್ದೀವಿ, ಅವ್ರ ಹೆಸರು ಮಾಡಿದ್ವಿ, ಯಾವುದೂ ಇಲ್ಲ. ನಮ್ಮ ಕಾರ್ಮಿಕರು ಹಿಂಗಿದೆ, ನಮ್ಗೆ ಮುಂದೆ ಯಾವುದೋ ಕೇಸು ಕಚ್ಚಿ ಏನಾಗಬಾರ್ದು ಅನ್ನಂಗೆ ನಾವು ನಮ್ಮ ಸಂಘದ ಕಡೆಯಿಂದ ಕೊಟ್ಟಿವಿ. ನೀವು ನಮ್ಮ ಸಂಘದ ಬಗ್ಗೆ ಇಷ್ಟಿದೆ ಅಂತ ನೀವು ಕೊಟ್ಟುಬಿಟ್ಟಿದ್ರೆ ಮುಗಿದೋಗಿತ್ತಲ್ಲ. ಅವರು ತಮ್ಮ ಸಂಘಟನೆಯಿಂದ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ರೆ ಮುಗಿದೋಗಿತ್ತು. ಅವರು ಸಬ್ ಡಿವಿಷನ್ ವೈಸ್ ಕೊಟ್ಟಿದ್ದಾರೆ, ಇಷ್ಟು ಜನ ನಮ್ಮ ಕಾರ್ಮಿಕರಿದ್ದಾರೆ, ಅವ್ರಿಗೆ ಅಷ್ಟೇ ವೇತನ ಪಾವತಿ ಮಾಡಿ ಅಂತ ಕೊಟ್ಟು ನಮ್ಮಲ್ಲಿ ಪತ್ರಗಳಿದ್ದಾವೆ. ಮಾನ್ವಿ ಸಬ್ ಡಿವಿಷನ್ನಲ್ಲಿ 9 ಜನರಿಗೆ ವೇತನ ಪಾವತಿ ಮಾಡಬೇಕು ಏಪ್ರಿಲ್ ಮೇ ಜೂನ್ ಅಂತೇಳಿ ಕೊಟ್ಟದ್ದು ಪತ್ರನೂ ತಮ್ಮೆಲ್ಲರಿಗೂ ವಾಟ್ಸಪ್ ಮಾಡ್ತೀನಿ. ಅವರು ಮೊದಲು ಕೊಟ್ಟಿರೋ ಸಂಸ್ಕೃತಿ, ಪತ್ರ ಕೊಟ್ಟಿರೋ ಸಂಸ್ಕೃತಿ ಅವ್ರದ್ದು. ಅವ್ರು ಕೊಟ್ಟಿರೋದ್ಮೇಲೆ ನಮ್ಮ ಸಂಘದಲ್ಲಿರ್ತಕ್ಕಂಥ ಕಾರ್ಮಿಕರೆಲ್ಲ ನಮ್ಮದು ಕೊಡಬೇಕು ಅಂತೇಳಿ ಎಲ್ಲ ಸಭೆಯಲ್ಲಿ ತೀರ್ಮಾನ ಮಾಡಿ ಪತ್ರನ ಕೊಟ್ಟ ಮೇಲೆ, ಪತ್ರ ಕೊಟ್ಟು ನಮ್ಮ ಸಂಖ್ಯೆ ಹೆಚ್ಚಾಯಿತು ಏನಾಯಿತೋ ಗೊತ್ತಿಲ್ಲ. ಕಾರ್ಮಿಕರ ಸಂಖ್ಯೆ ಎಷ್ಟೇ ಇರಲಿ, ಹೋರಾಟ ಅನ್ನೋದು ಅದಕ್ಕೆ ದೊಡ್ಡ ಒಂದು ಮಹತ್ವನೇ ಇದೆ. ಎಷ್ಟು ಸಂಖ್ಯೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಸಂಘಟನೆ ಇರೋದು ಭಾಳ ಮುಖ್ಯ. ಇವತ್ತು ಸಂಘಗಳು ಎಷ್ಟಿದ್ರೂ ಕಾರ್ಮಿಕರ ಸಮಸ್ಯೆಗಳು ಇನ್ನೂ ಸಮಸ್ಯೆಗಳಾಗಿ ಉಳಿತಿದ್ದಾವೆ. ಆ ಒಂದು ಸಾಮಾನ್ಯ ತಿಳುವಳಿಕೆ ಇರೋರು ನಾವು. ಆದರೆ ಅವ್ರ ಸಂಘದ ಬಗ್ಗೆ ಆಗಲಿ, ಅವ್ರ ಸಂಘದವ್ರ ಬಗ್ಗೆ ಆಗಲಿ, ಕಾರ್ಮಿಕರ ಬಗ್ಗೆ ಆಗಲಿ ನಾವು ಯಾವತ್ತೂ ಟೀಕೆ ಮಾಡಿಲ್ಲ, ಮಾತಾಡಿಲ್ಲ. ನಮ್ಮ ಮೇಲೆ ಮಾತಾಡ್ತಾ ಬಂದರೂ ನಾವು ಅದಕ್ಕೆ ಬಗ್ಗೆ ನಾವು ಇಲ್ಲಿವರೆಗೆ ಕೊಟ್ಟಿರಲಿಲ್ಲ. ಬಟ್ ಈಗ ಅನಿವಾರ್ಯವಾಗಿ ಮೈಕ್ ಹಚ್ಚಿ ಬಹಿರಂಗ ಸಭೆಯಲ್ಲಿ ಏಕವಚನದಲ್ಲಿ ಮಾತಾಡೋದಕ್ಕೆ, ನಮ್ಮ ಬಗ್ಗೆ, ನಮ್ಮ ಪ್ರಧಾನ ಕಾರ್ಯದರ್ಶಿಗಳ ಬಗ್ಗೆ, ನಮ್ಮ ಸಂಘದ ಬಗ್ಗೆ ಅವನು ಇವನು ಅಂತ ಮಾತಾಡಿದರೆ, ನಾನು ಇವತ್ತು ಮಾನಸೇವರವ್ರಿಗೆ ಅನ್ಬೋದು, ನನಗೆ ಅನ್ನಕ್ಕೆ ಬರುತ್ತೆ, ನನಗೂ ಭಾಳ ಚೆನ್ನಾಗಿ ಮಾತಾಡೋಕ್ಕೂ ಬರುತ್ತೆ, ಅವ್ರಿಗೇನು ಅನ್ಬೋದು. ಆದರೆ ನಾನು ಅನ್ನಂಗಿಲ್ಲ. ಅವರು ನಾನು ಒಂದೇ ಅಲ್ಲ. ಅವರ ಸಣ್ಣತನನ ತೋರಿಸಿದ್ದಾರೆ ಅನ್ನೋದು ನಾವು ಸ್ಪಷ್ಟಪಡಿಸ್ತೀವಿ. ನಾವು ಅವ್ರಿಗೆ ಯಾವುದೇ ರೀತಿಯಿಂದ ಕೆಟ್ಟದ್ದು ನಾವು ಅನ್ನಂಗಿಲ್ಲ, ಅವರಿಗೆ ಏಕವಚನದಲ್ಲಿ ಅನ್ನಂಗಿಲ್ಲ. ಬಟ್ ಅವ್ರು ಇನ್ನೊಂದು ಆನಂದಿರೋದು, ಮೊನ್ನೆ ಪತ್ರಿಕೆ ಹೇಳಿಕೆ ಕೊಟ್ಟಲ್ಲಿ ತಿರುಚಿದರು, ಇವರು ಹೇಳಿಕೆಯನ್ನು ತಿರುಚಿದರು ಅಂತ ಹೇಳಿದರು. ಅವರು ಆಧಾರ ರಹಿತ ಆರೋಪ ಮಾಡಿದರು. ನಮ್ಮಲ್ಲಿ ವಿಡಿಯೋ ಇದೆ, ನಿಮ್ಮೆಲ್ಲರಿಗೂ ಹಾಕ್ತೀವಿ, ಆ ವಿಡಿಯೋನ ಕೇಳಿ ನಮ್ಮ ಬಗ್ಗೆ ಮಾತಾಡಿದಕ್ಕೆ ನಾವು ಮಾತಾಡಿದ್ದು. ಇಷ್ಟೇ ನಮ್ಮದು ಪ್ರತಿಕ್ರಿಯೆ ಇತ್ತು. ಇವತ್ತು ಅವರು ಕೊಟ್ಟದ್ದು, ಇವರು ಕಾರ್ಮಿಕರ ಪರವಾಗಿಲ್ಲ, ಇವರು ಅಧಿಕಾರಿಗಳ ಪರವಾಗಿದ್ದಾರೆ. ಅಧಿಕಾರಿಗಳಲ್ಲಿ ದುಡ್ಡಿಸ್ಕೊಂಡು ಬಂದು ಪತ್ರಿಕಾಗೋಷ್ಠಿ ಮಾಡುವಷ್ಟು ದರಿದ್ರ ಪರಿಸ್ಥಿತಿ ನಮ್ಮ ಕಾರ್ಮಿಕ ಸಂಘಕ್ಕಿಲ್ಲ, ನನಗಿಲ್ಲ. ಅದನ್ನು ಮಾಡಿರ್ಬೋದು, ನೀವು ಮಾಡಿರ್ಬೋದು, ಅದನ್ನು ನಾವು ಮಾಡಿಲ್ಲ. ನೇರವಾಗಿ ಇದನ್ನು ಹೇಳ್ತೀವಿ ಅವರಿಗೆ. ನಮ್ಮಲ್ಲಿ ಇದುವರೆಗೆ ಯಾವುದೇ ಥರದ್ದು, ಈಗಲ್ಲ 25 ವರ್ಷದಾಗೂ ನನ್ನ ಜೀವನದಲ್ಲಿ ಯಾರಲ್ಲಿ ದುಡ್ಡು ತೊಗೊಂಡು ಯಾವುದು ಹೋರಾಟಗಳನ್ನು ಮಾಡಿಲ್ಲ ನಾನು. ನೀವು ಮಾಡಿದಿರಿ, ನಾನು ಮಾಡಿಲ್ಲ. ಆದರೆ ಮಾತಾಡುವಾಗ ನಿಮಗೆ ಪ್ರಜ್ಞೆ ಇರಬೇಕು. ಅದನ್ನು ಬಿಟ್ಬಿಟ್ಟು ಏನು ಬೇಕಾದರೂ ಮಾತಾಡ್ತಂದು ನಡೆಯೋಕ್ಕೆ ನಾವು ನಿಮ್ಮ ಮನೆ ಆಳುಗಳಲ್ಲ, ನಮ್ಮ ಕಾರ್ಮಿಕರು ನಿಮ್ಮ ಮನೆ ಆಳುಗಳಲ್ಲ. ಹಿಂದೆ ಸಾಕಷ್ಟು ಕೆಟ್ಟದಾಗಿ ಪದಗಳನ್ನು ಬಳಸಿದ್ರಿ, ವಿಡಿಯೋಗಳು ನಮ್ಮಲ್ಲಿದ್ದಾವೆ, ಅದನ್ನು ನಾವು ಮಾತಾಡಿಲ್ಲ. ನಮಗೆ ಹೊರಗಡೆ ಬಹಿರಂಗವಾಗಿ ಅಂದದಕ್ಕೆ ನಾವು ಮಾತಾಡಿದ್ದೀವಿ. ನಾವು ಹೇಳ್ತಾ ಇದ್ದೀವಿ, ಅದೇ ಇದರಲ್ಲಿ ಮಹಿಳೆಯರ ಬಗ್ಗೆ ತಿರುಚಿದ್ರು ಅಂತ. ಅದು ಆ ವಿಡಿಯೋನ ಎಲ್ಲರಿಗೆ ಹಾಕ್ತೀನಿ, ಪತ್ರಕರ್ತರಿಗೆ ಎಲ್ಲರಿಗೆ ಹಾಕ್ತೀನಿ. ಒಬ್ಬ ಹೆಣ್ಣು ಆಗಿ ಹುಟ್ಟಿದ ಮೇಲೆ ಆ ಹೆಣ್ಣು ಅಡಿಲೇಬೇಕು ಅನ್ನೋದಲ್ಲ ಮಾನಸೇವನವ್ರ ಮನಸ್ಥಿತಿ. ಅಡಿಲೇ ಇಲ್ಲಂದ್ರೆ ಅದು ಬಂಜೆ ಅನ್ನೋದಲ್ಲ, ಅದು ಮಹಿಳೆಯರ ಬಗ್ಗೆ ಇರ್ತಕ್ಕಂಥ ಕೀಳು ಮನಸ್ಥಿತಿ ಮಾನಸೇವಿಂದ ಅನ್ನೋದು ನಾವು ಅವತ್ತು ಹೇಳಿದ್ದೀವಿ. ಅದು ಆಡಿಯೋದಲ್ಲಿ ಅವರೇ ಮಾತಾಡಿದ್ದಾರೆ. ಅದನ್ನು ತಿರ್ಚೋ ಪ್ರಶ್ನೆಯೇ ಮಾನಸಯ್ಯವರೇ, ನೀವೇನು ಹೇಳ್ತೀರೋ, ನಿಮ್ಮ ಪತ್ರಿಕೆ ಹೇಳಿಕೆ ಕೊಡೋಕ್ಕೆ ಬಂದು ನಿಮ್ಮ ಸಹಚರರು ಹೇಳಿದ್ದು, ನೀವು ಹೇಳಿದ್ದು ನಿಮಗೆ ಮರ್ತೋಗಿರ್ಬೋದು. ನೀವು ಯಾವ ಲೋಕದಲ್ಲಿದ್ದೀರೋ ಗೊತ್ತಿಲ್ಲ ನಮಗೆ. ಬಟ್ ನಾವು ಮರೆಯೋಕ್ಕಾಗೋದಿಲ್ಲ. ನಾವು ಯಾಕಂದರೆ
ನಾವು ಸ್ವಾಭಿಮಾನಿಗಳು. ನಾವು ನಮಗೆ ಆಗಿರ್ತಕ್ಕಂಥ ವೈಯಕ್ತಿಕವಾಗಿರ್ತಕ್ಕಂಥ ಸ್ವಾಭಿಮಾನ ಇದೆ. ಆ ಸ್ವಾಭಿಮಾನಕ್ಕೆ ಧಕ್ಕೆ ಬಂದರೆ ಯಾರಾದರೂ ಬಿಡೋಂಗಿಲ್ಲ ನಾವು. ಅದು ನಮ್ಮ ಸಂಘಕ್ಕಾಗಲಿ ನಮ್ಮ ವೈಯಕ್ತಿಕ ಆಗಲಿ ಅನ್ನೋ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇವತ್ತು ಅವ್ರು ಹೇಳಿದ್ರು ನನಗೆ ದಲ್ಲಾಳಿ ಕೆಲಸ ಮಾಡುವ ನಾಗಲಿಂಗ ಸ್ವಾಮಿ ನಿರಾಧಾರ ಹೇಳಿಕೆ ಕೊಟ್ಟರು. ಇವೆಲ್ಲ ಹೇಳ್ತಿದ್ವಲ್ಲ. ನಾನು ಹೇಳ್ತಾ ಇದ್ದೀನಿ, ಮಾನಸಯ್ಯವರೇ, ನೀವು ದಲ್ಲಾಳಿಗಳ ಫ್ಯಾಕ್ಟ್ರಿಗೆ ಮಾಲೀಕರು ಮಾನಸಯ್ಯನವರೇ. ಮಾನಸಯ್ಯ ಮಹಾ ದಲ್ಲಾಳಿ ಅನ್ನೋದನ್ನು ಮಾಡ್ತೀನಿ ನಾನು. ಅದನ್ನು ನಾನು ಸಾಬೀತುಪಡಿಸ್ತೀನಿ. ನಮ್ಮ ಕಾರ್ಮಿಕ ಸಂಘದ ಸಂಖ್ಯೆಯನ್ನು ಹೇಳಿದ್ರಲ್ಲ, ಸಂಖ್ಯೆ 50 ಇದೆ, ಉಳಿದಿದ್ದೆಲ್ಲ ನಮ್ಮಲ್ಲಿದೆ ಅಂತ ನಿಮಗೆ ಪ್ರೆಸ್ ನೋಟಲ್ಲಿದೆ, ಪತ್ರಿಕೆಯಲ್ಲೂ ಬಂದಿದೆ. ನಾವು ಹೇಳ್ತಿದ್ದೀವಿ, ಮಾನವಿ ಉಪವಿಭಾಗ ತುಂಗಭದ್ರಾ ನೀರಾವರಿ ಕಾರ್ಮಿಕರು ನಮ್ಮ ಸಂಘದ ಸಂಖ್ಯೆ 56. ನಾವು ಪತ್ರಿಕೆ ನೋಟಿಸಲ್ಲಿ ಬರೆದಿದ್ದೀವಿ. ಅವರು ಸಹಿ ಕೊಟ್ಟಿರ್ತಕ್ಕಂಥದ್ದು ಕೂಡ ನಮ್ಮ ಸಂಘಕ್ಕೆ ಮೇನ್ ಕಮಿಟಿಗೆ ಕೊಟ್ಟಿರ್ತಕ್ಕಂಥದ್ದು ಕೂಡ ನಮ್ಮಲ್ಲಿದೆ, ಯಾರ್ಯಾರಲ್ಲಿ ಎಷ್ಟೆಷ್ಟಿದೆ ಅಂತೇಳಿ. ಅದನ್ನು ನಾವು ನಮಗೆ ಯಾವುದು ಅದನ್ನು ಸುಳ್ಳು ಹೇಳೋದು ಇದನ್ನು ಸುಳ್ಳು ಹೇಳೋದು ಬಂದಿಲ್ಲ. ಇಲ್ಲಿ 56 ಜನದ್ದು ಹೆಸರು ಸಮೇತ ಅವ್ರು ಸಹಿ ಮಾಡಿ ನಮಗೆ ಮೇನ್ ಕಮಿಟಿಗೆ ಕೊಟ್ಟದ್ದು. ಇದು ಈಗ ಕೊಟ್ಟದ್ದಲ್ಲ, ಇವ್ರ ಸಲುವಾಗಿ ಕೊಟ್ಟದ್ದಲ್ಲ, ನಾವು ಸಂಘ ಮಾಡುವಾಗ ಕೊಟ್ಟಿರೋದು. ಇಷ್ಟು ಇದು ಮಾಡ್ತಾ ಇವತ್ತು ಮಹಿಳೆಯರಿಗೆ ಅಪಮಾನ ಮಾಡಿದರು. ಸಂಖ್ಯೆ ಅವರು ನಮ್ಮದು ನಾವು ಹೇಳಿದ್ದೀವಿ, ನಮ್ಮ ಸಂಖ್ಯೆ ನಮ್ಮ ಸದಸ್ಯತ್ವದ ಪ್ರಕಾರ ನಾವು ಜಿಲ್ಲಾಧಿಕಾರಿಗಳಿಗೆ ಪತ್ರ ಕೊಟ್ಟಿದ್ದೀವಿ. ಈಗ ಸ್ವಲ್ಪ ಕಡಿಮೆ ಆಗ್ಬೋದು, ನಮ್ಮದು ಇಲ್ಲ ಅಂತ ಹೇಳಂಗಿಲ್ಲ. ನಾವು ಇಷ್ಟೇ ನಮ್ಮದು 500ಕ್ಕೆ ಹೆಚ್ಚು ಜನ ಅಂತ ನಾವು ಕೊಟ್ಟಿದ್ದೀವಿ. ಆದರೆ ಅವ್ರದ್ದೇ ನಾವು ಹೇಳಂಗಿಲ್ಲ. ಅವರು 50 ಮಾತ್ರ ಅಂತ ಬರೆದಿದ್ದಾರೆ ಅವರು ಹೇಳಿಕೆಯಲ್ಲಿ, ಅವ್ರ ಪತ್ರಿಕೆಯಲ್ಲಿ. ನಾನು ಕೇಳ್ತಿರೋದು ನಮ್ಮದು 50 ಮೇಲೆ ಕರ್ಕೊಂಡು ಬಂದಿದ್ದೀನಿ. 100 ಜನ ಬಂದಿದ್ದೀವಿ ಕಾರ್ಮಿಕರು, 56 ಜನ ಮಾನವ ಉಪವಿಭಾಗದವ್ರು ಬಂದಿದ್ದೀವಿ. ಉಳಿದಂಥವ್ರು ಅಲ್ಲೆಲ್ಲವರು ಮುಖಂಡರು ಬಂದಿದ್ದಾರೆ. ಅವ್ರ ಸವಾಲನ್ನು ನಾವು ಸ್ವೀಕಾರ ಮಾಡಿದ್ದೀವಿ. ಅವ್ರ ಸವಾಲದು, ಅವ್ರು 50 ಜನ ಅನ್ನೋದಲ್ಲ, ಅದನ್ನು ನಾವು ಸವಾಲಾಗಿ ಸ್ವೀಕರಿಸಿ ಇವತ್ತು ಕಾರ್ಮಿಕರ ಸಮೇತ ಇವತ್ತು ಪತ್ರಿಕಾಗೋಷ್ಠಿಗೆ ಬಂದಿದ್ದೀವಿ. ನಮ್ಮ ಕಾರ್ಮಿಕರ ಸಂಖ್ಯೆ ಈಗಾಗಲೇ ತಮ್ಮ ಮುಂದೆ ಡಿಸ್ಪ್ಲೇ ಮಾಡಿದ್ದೀವಿ, 100 ಸಂಖ್ಯೆಯಲ್ಲಿ ಬಂದಿದ್ದೀವಿ. ತಡಿ ಮುಗಿಸ್ತೀನಿ, ನೀವು ಕೇಳಂತೀನಿ ಅಂತ. ಇದನ್ನು ನಮ್ಮ ಸಂಖ್ಯೆಯನ್ನು ನಾವು ಸಾಬೀತು ಮಾಡಿದ್ದೀವಿ. 50 ಜನ ಮಾತ್ರ ಬಿಟ್ಟು ಉಳಿದವರೆಲ್ಲ ನಮ್ಮ ಜೊತೆ ಯಾರು ಅಂತ ಹೇಳಿದ ಮಾನಸಯ್ಯನವರ ಕಡೆಯ ಸಹಚರರು 698 ಜನ. 748ರಲ್ಲಿ 50 ಜನ ಬಿಟ್ಟರೆ 698 ಜನ. ನೀವು ಅದನ್ನು ಸಾಬೀತುಪಡಿಸಿ. ನಾವು 50 ಕ್ರಾಸ್ ಮಾಡಿ ಬಂದಿದ್ದೀವಿ. ಈಗ ಅದು ಒಂದಲ್ದೇ ಇವತ್ತು ತಿರುಚಿದ್ದು ಹೇಳ್ತೀನಿ. ಮಹಿಳೆಯರು ಅಂದರೆ ಮಕ್ಕಳ ಮಾಡೋಕ್ಕಷ್ಟೇನಾ? ಇವತ್ತು ಮದರ್ ತೆರೇಸ್ ಅಂತವರು, ಗೌರಿ ಲಂಕೇಶ್ ಅಂತವರು, ಕಮ್ಯುನಿಸ್ಟ್ ಪಾರ್ಟಿಯಲ್ಲಿ ಸಾಕಷ್ಟು ಜನ ಸಮಾಜಕ್ಕಾಗಿ, ಧರ್ಮಕ್ಕಾಗಿ, ಜಾತಿಗಾಗಿ, ಇನ್ನೊಂದರ ಒಂದು ಇದ್ರ ಸಲುವಾಗಿ ಇವತ್ತು ಅವರು ಮಕ್ಕಳನ್ನು ಬೇಡ ಅನ್ನತಕ್ಕಂಥದ್ದು ಸಾಕಷ್ಟು ಸಂಖ್ಯೆಯಲ್ಲಿ ನಾನು ಕಮ್ಯುನಿಸ್ಟ್ ಪಾರ್ಟಿಯಲ್ಲಿದ್ದು ನಾನು ನೋಡಿದ್ದೀನಿ. ಬಟ್ ಕಮ್ಯುನಿಸ್ಟ್ ಪಾರ್ಟಿಯ ಪಾಲಿಟ್ ಬ್ಯೂರೋ ಸದಸ್ಯರಾಗಿ ಮಹಿಳೆಯರ ಬಗ್ಗೆ ನೀವು ಕೊಡ್ತಕ್ಕಂಥ ಗೌರವ ಏನು? ಅವ್ರನ್ನ ಅವಮಾನಿಸ್ತಕ್ಕಂಥದ್ದಲ್ಲ. ಅದನ್ನು ನಾವು ತಿರುಚಿದ್ದೀವಿ. ನಿಮ್ಮ ಹೇಳಿಕೆಯನ್ನು ನೀವು ಅದನ್ನು ಇದು ಮಾಡ್ಕೊಳ್ಬೇಕು. ನಾವು ತಿರುಚೋ ಪ್ರಶ್ನೆನೇ ಇಲ್ಲ, ಪ್ರಮೇಯವಿಲ್ಲ. ಅದರಂಗೆ ನಮಗೆ ದಲ್ಲಾಳಿಗಳಂದವ್ರಿಗೆ ಒಂದು ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. 2001ರಲ್ಲಿ ದತ್ತಾತ್ರೇಯ ಅನ್ನೋರು ನಮ್ಮಲ್ಲಿ, ದತ್ತಾತ್ರೇಯ ಕಾರ್ನಾಡ್ ಅಂತವರು ನಮ್ಮಲ್ಲಿ CPI ಇದ್ದರು. ಇದೇ ತುಂಗಭದ್ರಾ ಕಾರ್ಮಿಕರು 100 ಸಂಖ್ಯೆಯಲ್ಲಿ ಬಂದಿದ್ದರು. ಮಾನವಿಗೆ DC ರಾಜಣ್ಣ ಅಂತಿದ್ದ ಕಾಂಟ್ರಾಕ್ಟ್ರು. ಆ ಕಾಂಟ್ರಾಕ್ಟ್ರು ಇವರು ಪೇಮೆಂಟ್ ಹಾಕಿರಲಿಲ್ಲ, ಇವ್ರದ್ದು ಏನಂತೀವಿ PF ಹಾಕಿರಲಿಲ್ಲ, ಬಾಕಿ ಇತ್ತು. ಎಲ್ಲರೂ ಸೇರಿ ಹಬ್ಬ ಬಂದಿತ್ತು ಯಾವುದೋ ಒಂದು. ಆ ಹಬ್ಬದ ಪ್ರಯುಕ್ತ ಎಲ್ಲ ಕಾರ್ಮಿಕರು ಕರ್ಕೊಂಡು ನಾನು ಹೋಗಿ ಪೊಲೀಸ್ ಸ್ಟೇಷನ್ನಲ್ಲಿ ಆ ರಾಜಣ್ಣ ಕಾಂಟ್ರಾಕ್ಟ್ ವಿರುದ್ಧ ಕೇಸ್ ಮಾಡಿಸಿದ್ದೀವಿ. ನಾವು ಅಂದರೆ ದೂರು ಬರೆಸಿದ್ದೀವಿ, ನಮಗಿಷ್ಟು ಇದು ಕೊಟ್ಟಿಲ್ಲ ಅಂಥೇಳಿ. ಅವತ್ತು 2 ದಿನ ಆದಮೇಲೆ ನಮ್ಮ ಪೊಲೀಸ್ ಇಲಾಖೆಯವರು ಅವರಿಗೆ ಟೈಟ್ ಮಾಡಿ, ನೀನು ಬರಲಿಕ್ಕೆ ಅಂದರೆ ನೀನು ಇದ್ದಲ್ಲೇ ಬಂದು ಕರ್ಕೊಂಡು ಬರಬೇಕಾಗ್ತದೆ ಅಂತೇಳಿ ಗುತ್ತೇದಾರರಿಗೆ ಅವರು ವಾರ್ನ್ ಮಾಡಿದಾಗ ಗುತ್ತೇದಾರ ರಾಜಣ್ಣ ಪೊಲೀಸ್ ಸ್ಟೇಷನ್ಗೆ ಬರಬೇಕಾಗಿತ್ತು. ಆದ್ರೆ ಮಾನಸಯ್ಯ ಅವರು ಹೇಳಿ, ಆ ಗುತ್ತೇದಾರ ಎಲ್ಲಿಗೆ ಬಂದ? ಕಾರ್ಮಿಕರು ಎಲ್ಲಿಗೆ ಬಂದನೋ? ಪೊಲೀಸ್ ಸ್ಟೇಷನ್ನಲ್ಲಿಗೆ ಬಂದನೋ? ಏನು ಮಾನಸಯ್ಯನ ಮನೆಗೆ ಹೋದ್ನೋ? ಮಾನಸಯ್ಯನ ಮನೆಗೆ ಕರ್ಸ್ಕೊಂಡು ನೀವು ಕಾಂಟ್ರಾಕ್ಟರ್ ರಾಜಣ್ಣನ ಮನೆಗೆ ಕರೆಸ್ಕೊಂಡು CPI ಫೋನ್ ಮಾಡಿದರೆ ಮಾನಸಯ್ಯವರು ನಮ್ಮ ಮನೆಯಲ್ಲಿದ್ದಾರೆ, ನಾನು ಮಾತಾಡಿ ಸರಿ ಮಾಡ್ತೀನಿ ಅಂತ ಹೇಳಿದ್ರಿ. ಹೌದಾ? ಇದು ದಲ್ಲಾಳಿತನಲ್ಲ. ಕಾರ್ಮಿಕರನ್ನ ಬಿಟ್ಟು, ಸ್ಟೇಷನ್ ಬಿಟ್ಟು
ಒಬ್ಬ ಕಾಂಟ್ರಾಕ್ಟರ್ ತಮ್ಮ ಮನೆಗೆ ಕರೆಸ್ಕೊಂಡು ಡೀಲ್ ಕುದಿಸ್ಕೊಳ್ಳೋದು ದಲ್ಲಾಳಿತನ. ಇದು ದಲ್ಲಾಳಿತನ ಅಂತ ಹೇಳ್ತೀವಿ. ಅದೊಂದೇ ಅಲ್ಲ, ಕೋರ್ಟಿಗೆ ಹಾಕ್ತೀನಿ, ಕೆಲಸ ಪರ್ಮನೆಂಟ್ ಮಾಡಿಸ್ತೀನಿ, ಹೊಲ ಕೊಡಿಸ್ತೀನಿ, ಜಾಗ ಕೊಡಿಸ್ತೀನಿ, ಮನೆ ಕೊಡಿಸ್ತೀನಿ ಅಂತ 108 ಸುಳ್ಳುಗಳನ್ನು ಹೇಳಿ ಜನರಿಂದ ಹಣ ವಸೂಲಿ ಮಾಡ್ತಿರಲ್ಲ, ನೀವು ದಲ್ಲಾಳಿಗಳು. ಮಾನಸಯ್ಯ ದಲ್ಲಾಳಿ, ಮಾನಸಯ್ಯನ ಸಹಚರರು ನಮ್ಮ ವಿರುದ್ಧ ಹೇಳಿಕೆ ಕೊಟ್ಟವರು ನಂಬರ್ 2 ದಲ್ಲಾಳಿಗಳು. ಇದನ್ನೇನಂತೀವಲ್ಲ ನಾವು ಆ್ಯಕ್ಚುಲಿ ಯಾರನ್ನ ಎಮೋಷನಲ್ ಮಾಡಬೇಕಂತಿಲ್ಲ. ಕಾರ್ಮಿಕರ ಸಮಸ್ಯೆಗಳು ಭಾಳಷ್ಟಿದ್ದಾವೆ. ಕಾರ್ಮಿಕರು ಅವರು ನಾವು ಈಗ ಸವಾಲನ್ನು ಇನ್ನೊಂದು ಯಾರು ನೀವು ಮಾತಾಡಬಾರ್ದಪ್ಪ, ನಾನು ಇನ್ನೊಂದು ಏನಂದ್ರೆ ಅವ್ರು ಹಾಕಿರಿ ಎಲ್ಲ ಸವಾಲುಗಳನ್ನು ನಾವು ಸ್ವೀಕರಿಸಿದ್ದೀವಿ. ಈಗ 50 ಅಂದರೆ ಅದನ್ನು ಸಾಬೀತು ಮಾಡಿದ್ದೀವಿ, ಸಂಖ್ಯೆ ನಮಗೆ ಜಾಸ್ತಿ ಇದೆ. ಇನ್ನೊಂದೇನೆಂದ್ರೆ ನಿಮ್ಮ ಉಳಿದೆಲ್ಲ ಕಾರ್ಮಿಕರ ಹೋರಾಟಗಳ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳಿದ್ರು. ಬೇರೆ ಹೋರಾಟ ಬೇಡ, ನಡೆದಿರೋ ತುಂಗಭದ್ರ ಕಾರ್ಮಿಕರ ಚರ್ಚೆ. ತುಂಗಭದ್ರ ಕಾರ್ಮಿಕರ ಚರ್ಚೆಗೆ 2013ರಲ್ಲಿ ನೀವೇ ಹೇಳ್ದಂಗೆ ಮಾನಸಯ್ಯವರೇ, 2013ರಿಂದ ನೀವೇನೇನು ಮಾಡಿದ್ರಂತ ನೀವು ಹೇಳಿ. 2021ರಿಂದ ಇಲ್ಲಿವರೆಗೂ ನಾವೇನು ಮಾಡಿದ್ದೀವಿ ಅಂತ ನಾವು ಹೇಳ್ತೀವಿ. ಅದಕ್ಕೆ ನಾವು ತೀನ್ಕಂದಿಲ್ನಾಗ, ರಾಯಚೂರು ತೀನ್ಕಂದಿಲಲ್ಲಿ ನಾವು ವೇದಿಕೆಯನ್ನು ರೆಡಿ ಮಾಡ್ತೀವಿ. ನೀವು ಅದಕ್ಕೆ ಡೇಟನ್ನು ತಿಳಿಸಿ, ದಿನಾಂಕ ನಿಗದಿಪಡಿಸಿ, ನಾವು ಅದನ್ನು ಮಾಡೋದಕ್ಕೆ ತಯಾರಿದ್ದೀವಿ. ನಿಮ್ಮ ಸವಾಲುಗಳು ಎಲ್ಲದಕ್ಕೂ ಬರೀಗೌಡ್ರು ಈಗ ಅದನ್ನು ಸ್ವೀಕಾರ ಮಾಡಿದ್ದೀವಿ. ಅದಕ್ಕೆ ಯಾವುದಕ್ಕೆ ಇದು ಮಾಡೋ ಪ್ರಶ್ನೆನೇ ಇಲ್ಲ. ನಾವಂತೂ ಇನ್ನೊಂದೇನಂದ್ರೆ ನನ್ನ ವೈಯಕ್ತಿಕ ವಿಚಾರ, ಅದು ಸಂಘಕ್ಕೆ ಸಂಬಂಧ ಇಲ್ಲ. ಈಗ ನಾಗಲಿಂಗ ಸ್ವಾಮಿ ಕಮ್ಯುನಿಸ್ಟ್ ಪಾರ್ಟಿಯಲ್ಲಿದ್ದ, ಬಿಟ್ಟು BJPಗೆ ಹೋದ. BJPಗಿನ ಭ್ರಷ್ಟರು ನೀವು. BJP ಭ್ರಷ್ಟ ಅಂತ ಹೇಳ್ತಿಲ್ಲ ನಾನು, BJPಗೆ ಹೋಗಿದ್ದೆ ನಾನು. ಕಮ್ಯುನಿಸ್ಟಲ್ಲಿದ್ದು ನೀವು ಕಮ್ಯುನಲ್ಗಳು. ನೀವು ನಿಮ್ಮ ಜೊತೆಗೆ 23 ವರ್ಷ ಬಾಳೆ ಮಾಡಿದ್ದು ನಿಮ್ಮ ಮನಸ್ಥಿತಿ, ನಿಮ್ಮ ಒಂದು ತುಳಿತಕ್ಕಂಥ ಮನೋಭಾವ, ನೀವು ನಮ್ಮನ್ನು ಬೆಳೆಸಿಲ್ಲ. ನೀವು ನಮ್ಮ ಗುರುನಲ್ಲ. ಯಾರು ಕಮ್ಯುನಿಸ್ಟ್ ಪಾರ್ಟಿಯಲ್ಲಿ ಯಾರಿಗೆ ಗುರುಗಳು ಇರೋದಿಲ್ಲ, ಅದನ್ನು ಅರ್ಥ ಮಾಡ್ಕೋಬೇಕು. ಅವರು ಶಿಷ್ಯರು ಅದು ಇದು ಅಂತಂದ ಮೊನ್ನೆ ಅಮೀರಲ್ಲಿ ಅವರು. ನಾವು ಯಾರು ಶಿಷ್ಯರಲ್ಲ, ನಾವು ಕಮ್ಯುನಿಸ್ಟ್ ಪಾರ್ಟಿಯಲ್ಲಿದ್ವಿ. ಕಮ್ಯುನಿಸ್ಟ್ ಪಾರ್ಟಿ ಸಿದ್ಧಾಂತದ ಪ್ರಕಾರ ನಾನು 23 ವರ್ಷ ಇದ್ದೆ. ಈಗೂ ಆ ಸಿದ್ಧಾಂತ ಇದೆ ನನ್ನ ಹತ್ರ. ಕಾರ್ಮಿಕರ ಜೊತೆಗಿದ್ದೀನಿ. BJPಯಲ್ಲಿ ಹೋಗಿದ್ದೀವಿ, BJPಯಲ್ಲಿ ಕೆಲಸ ಮಾಡ್ತೀವಿ. ಅದು ನನ್ನ ವೈಯಕ್ತಿಕ ವಿಚಾರ. ನೀವು ಅದರಲ್ಲಿ ಇದ್ಕೊಂಡು ಇವರೆಲ್ಲರಿಗೆ ಮ್ಯಾನೇಜ್ ಮಾಡೋದು ಅದು ಕಮ್ಯುನಿಸ್ಟ. BJP ಅವ್ರನ್ನ ಮ್ಯಾನೇಜ್ ಮಾಡ್ತೀರಿ, ಕಾಂಗ್ರೆಸ್ನವ್ರು ಮ್ಯಾನೇಜ್ ಮಾಡ್ತೀರಿ. ಮೊನ್ನೆ ಬೋಸರಾಜಾಗ ಪರವಾಗಿ ಮಾತಾಡಿದ್ರಿ, ಮೊನ್ನೆ ಮತ್ತೆ ವಿರುದ್ಧವಾಗಿ ಮಾತಾಡಿದ್ರಿ. ನಮ್ಮ ಶಿವನಗೌಡ ನಾಯಕರಲ್ಲಿಗೆ ಬರ್ತೀರಿ. BJP ಅವರಲ್ಲಿ ಯಾರು ಬರಬಾರ್ದಲ್ಲ ನೀವು. ಮಾತು ಕೃತಿ ಎರಡು ಒಂದೇ ಇರೋದು ನಾಗಲಿಂಗ ಸ್ವಾಮಿ, ಮಾತು ಮತ್ತು ಕೃತಿ ವಿರುದ್ಧ ಇರೋದು ಮಾನಸಯ್ಯನವರು. ಅದು ನಾನು ಎಲ್ಲಿಯಾದರೂ ಮಾತಾಡ್ತೀನಿ ಅಂತ ಹೇಳ್ತಾ ಇಷ್ಟು ನಮ್ಮ ಪತ್ರಿಕಾಗೋಷ್ಠಿಯಲ್ಲಿದೆ. ನಾವು ಕಾರ್ಮಿಕರು ಭಾಳ ಮುಖ್ಯವಾಗಿ ಯಾವುದೇ ಕಾರ್ಮಿಕರು ದುರ್ತಿಗೆಡಬಾರ್ದು. ಕಾರ್ಮಿಕರ ಪರವಾಗಿ ಕಾನೂನು ಪ್ರಕಾರ ಹೋರಾಟ ಮಾಡೋಕ್ಕಿದ್ದೀವಿ. ಇನ್ನೊಂದು ಪ್ರಶ್ನೆ ಏನಂದರೆ, ಹೋರಾಟ ಮಾಡಿಲ್ಲ ಅಂದ್ರೆ ಬಂಜೆ ಅನ್ನೋದಲ್ಲ. ಹೋರಾಟ ಮಾಡಿದ್ದೀವಿ, ಒಂದೊಂದು ದಿನಕ್ಕೆ ಹೋರಾಟ ಮಾಡಿ ನಾವು ಹಕ್ಕನ್ನು ಪಡೆದಿದ್ದೀವಿ. ಸಣ್ಣ ಹೋರಾಟಗಳನ್ನು ನಾವು ಹೇಳಿಲ್ಲ. ಮೊನ್ನೆ ಹೋರಾಟ ಮಾಡ್ತೀವಿ ಅಂತ ಕೊಟ್ಟರೆ ಮಾನವಿದು ಎಲ್ಲರಿಗೂ ಪೇಮೆಂಟ್ ಹಾಕಿದ್ರು ಅವರು. ಸಮಸ್ಯೆಗಳು ಎಲ್ಲಿರ್ತಾವೆ ಅಂದರೆ, ಒಂದು ಕಡೆ ಟೆಂಡರ್ ಆಗಿರೋಂಗಿಲ್ಲ, ಒಂದು ಕಡೆ ಇನ್ನೊಂದು ಏನೋ ಪ್ರಾಕ್ಟಿಕಲ್ ಸಮಸ್ಯೆಗಳಿರ್ತಾವೆ, ಅಂಥಲ್ಲಿ ಮಾತ್ರ ನಿಂತಿದೆ. ನಮ್ಮದು 4 ವರ್ಷದಿಂದ PF ಬಾಕಿಲ್ಲ, ESI ಬಾಕಿಲ್ಲ, ವೇತನ ಬಾಕಿಲ್ಲ. ಎಲ್ಲೇನು ಇದ್ದರೆ ಕೆಲವು ಸಬ್ ಡಿವಿಷನ್ಗಳಲ್ಲಿ ಟೆಂಡರು, ಗುತ್ತೇದಾರು ಇಲ್ಲ ಬಿಲ್ ಬರೆಯೋದ್ರಲ್ಲಿ ಒಂದಿಷ್ಟು ಹೆಚ್ಚು ಕಡಿಮೆ ಆಗಿರ್ಬೋದು. ಇನ್ನು 4 ವರ್ಷದಿಂದ ನಮ್ಮ ಸಂಘದಿಂದ ಎಲ್ಲ ಕ್ಲಿಯರ್ ಇದೆ. ನಮ್ಮ ಕಾರ್ಮಿಕರಿಗೆಲ್ಲ ಕ್ಲಿಯರ್ ಇದೆ. ಉಳಿದವ್ರದ್ದೇನು ಗೊತ್ತಿಲ್ಲ. ಅದನ್ನು ನಾವು ಸ್ಪಷ್ಟಪಡಿಸ್ತೀವಿ. ಅದ್ರ ಬಗ್ಗೆ ಇದ್ದರೆ ಚರ್ಚೆ ಮಾಡಲ್ಲ ಅಂತ ಹೇಳ್ತಾ, ನಾವು ಭಾಳಷ್ಟು ವಿಚಾರಗಳಿದ್ದಾವೆ. ನಾವು ಕಾರ್ಮಿಕರ ಪರವಾಗಿ ನೀವು ಮಾಡಿ. ನಾನು ಹೇಳ್ತಿದ್ದೀನಿ, ಇವತ್ತೇ ಕಾರ್ಮಿಕ ಸಂಘನ ಬಳಸ್ಕೊಳ್ಳೋ ಲಾಸ್ಟ್. ನಾನು ಕಾರ್ಮಿಕ ಸಂಘದ ಜೊತೆಗೆ ಬಂದು ಪ್ರೆಸ್ ಮೀಟ್ ಮಾಡೋದು ಇದೆ. ಮುಂದೆ ಕಾರ್ಮಿಕರ ಪರವಾಗಿ ಬರ್ತೀನಿ. ಆದರೆ ನನ್ನ ವಿರುದ್ಧ ಕೊಡ್ತಕ್ಕಂಥ ಹೇಳಿಕೆಗೆ ನಾನು ಒಬ್ಬತ್ತನೇ ಮುಂದಿನ ಫೇಸ್ ಮಾಡ್ತೀನಿ. ನೀವು 100 ಮಂದಿನ ಕಳಿಸಿ, ಮಾನಸಯ್ಯವರೇ ನೀವು ಬನ್ನಿ, ನಿಮ್ಮ ಸಹಚರರು ಬರಲಿ. ನಿಮ್ಮ ವಿರುದ್ಧ ನಾಗಲಿಂಗ ಸ್ವಾಮಿ ಒಬ್ಬತ್ತನೇ ಉತ್ತರ ಕೊಡ್ತೀನಿ, ನಿಮ್ಮ ವಿರುದ್ಧ ಹೋರಾಟ ಮಾಡ್ತೀನಿ ಅಂತ ಹೇಳ್ತಾ, ಮನುಷ್ಯನಿಗೆ ಸಂಘ ಕಟ್ಟುವ ಹಕ್ಕು, ಅವರು ಜೀವಿಸುವ ಹಕ್ಕು, ಅವ್ರು ಯಾವುದರಲ್ಲಿ ಆದರೂ ಏನಾದರೂ ಹೋಗುವ ಹಕ್ಕು, ಎಲ್ಲ ಹಕ್ಕುಗಳನ್ನು ಸಂವಿಧಾನದಲ್ಲೇ ಕೊಟ್ಟಿದೆ. ಕೇಳಿ ಹೇಳ್ತೀನಿ.